ಯಕ್ಷಗಾನ ಸಂಶೋಧನಾ ಕೇಂದ್ರ ಹಾಗೂ ಸತ್ವಧಾರ ಫೌಂಡೇಶನ್ ಸಹಯೋಗದಲ್ಲಿ ಕುಮಟಾದ ಹವ್ಯಕ ಸಭಾಭವನದಲ್ಲಿ ಶತಮಾನ ಕಂಡ ಹುಕ್ಲಮಕ್ಕಿ ಮೇಳದ ಯಕ್ಷಗಾನ ಸಂಭ್ರಮ ಸಂಸ್ಮರಣೆ ಸಂಗೀತ ಸ್ತುತೆ ಸನ್ಮಾನ ಯಕ್ಷಗಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಯಕ್ಷಗಾನ ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ಡಾಕ್ಟರ್ ಜಿಎಲ್ ಹೆಗಡೆ ಸ್ವಾಗತಿಸಿದರು. ಡಾಕ್ಟರ್ ಪ್ರಕಾಶ್ ಭಟ್ ಧಾರವಾಡ ಅವರು ಯಕ್ಷ ಸಂಪದದ ಸಂಸ್ಥಾಪಕ ದಿವಂಗತ ಕೆಟಿ ಭಟ್ ಹಾಗೂ ದಿವಂಗತ ಎನ್ಎಸ್ ಭಟ್ಟರ ಕುರಿತಾಗಿ ಸಂಸ್ಮರಣಾ ನುಡಿಗಳನ್ನು ಆಡಿದರು. ಖ್ಯಾತ ಸಂಗೀತ ಗಾಯಕ ಹಿಮಾಂಶು ಪ್ರಕಾಶ್ ಮುಂಬೈ ಗಾಯನದ ಮೂಲಕ ಗಮನ ಸೆಳೆದರು. ಅವರಿಗೆ ತಬಲಾದಲ್ಲಿ ಮಳೆ ಮಲ್ಲೇಶ ಹೂಗಾರ ಹಾಗೂ ಹಾರ್ಮೋನಿಯಂನಲ್ಲಿ ಅಜಯ್ ಹೆಗಡೆ ಸಹಕರಿಸಿದರು. ಕಾರ್ಯಕ್ರಮದ ನಡುವೆ ನಡೆದ ಸಭಾ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು. ಖ್ಯಾತ ಅಂಕಣಕಾರ ನಾರಾಯಣ ಯಾಜಿ ಬೈಲು ಮಾತನಾಡಿ, ಇದೊಂದು ವಿಶೇಷ ಕಾರ್ಯಕ್ರಮ. ಯಕ್ಷಗಾನಕ್ಕಾಗಿಯೇ ತೊಡಗಿಕೊಂಡ ಡಾಕ್ಟರ್ ಜಿಎಲ್ ಹೆಗಡೆಯವರ ಕಾರ್ಯವೈಖರಿಯೇ ವಿಭಿನ್ನ. 100 ವರ್ಷಗಳ ಯಕ್ಷಗಾನ ಮೇಳವೊಂದನ್ನು ಗುರುತಿಸಿ ಅದರಲ್ಲಿ ದುಡಿದವರ ಸ್ಮರಣೆ ಮಾಡುವುದು ವಿಭಿನ್ನ ಪರಿಕಲ್ಪನೆ. ಯಕ್ಷಗಾನವು ಕಲಾ ಬದುಕು ಕಟ್ಟಿಕೊಂಡವರಿಗೆ ಬಹುದೊಡ್ಡ ಸಾಧನಾ ಕ್ಷೇತ್ರವಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಗೌರವಿಸಿರುವುದು ಬಹು ವಿಶೇಷ ಎಂದರು. ಉದ್ಯಮಿ ಮಂಜುನಾಥ ಭಟ್ಟ ಸುವರ್ಣಗದ್ದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯಕ್ಷಗಾನ ಸಂಸ್ಥೆಗೆ 100 ವರ್ಷ ಎಂಬುದು ಎಷ್ಟು ಮುಖ್ಯವೋ ಈಗಿನ ಮಕ್ಕಳಿಗೆ ಕಲೆಯ ಬಗ್ಗೆ ಯಾವುದೇ ಪ್ಯಾಷನ್ ಇಲ್ಲದಂತಿದ್ದಾರೆ. ಹೊರಗಿನವರಿಂದ ಬಂದವರಿಗೆ ಯಕ್ಷಗಾನದ ಬಗ್ಗೆ ತೊಡಗಿಸಿಕೊಳ್ಳುವ ಹಾಗೂ ಆ ಬಗ್ಗೆ ಮಾರ್ಗದರ್ಶನ ಮಾಡುವ ವ್ಯವಸ್ಥೆ ಬಗ್ಗೆ ಡಾಕ್ಟರ್ ಜಿಎಲ್ ಹೆಗಡೆಯವರು ಪ್ರಯತ್ನ ಮಾಡಿದ್ದಾರೆ. ಸಮಾಜಕ್ಕೆ ಒಳಿತಾಗುವ ಕಾರ್ಯ ಮಾಡೋಣ ಎಂದರು. ಯಕ್ಷಗಾನ ಪ್ರಸಾದನದಲ್ಲಿ ಪ್ರಸಿದ್ಧರಾಗಿರುವ ಮೂರೂರಿನ ರಾಮ ಹೆಗಡೆ ಹಾಗೂ ಯಕ್ಷರಂಗ ಪತ್ರಿಕೆಯ ಸಂಪಾದಕ ಗೋಪಾಲಕೃಷ್ಣ ಭಾಗವತ್ ಅವರಿಗೆ ಹುಕ್ಲಮಕ್ಕಿ ಮೇಳದ ಶತಮಾನದ ಸನ್ಮಾನ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಶ್ರೀಪಾದ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ವಸಂತ ಭಟ್ ಸ್ವಾಗತಿಸಿದರು. ಶ್ರೀ ಸಿದ್ಧಿವಿನಾಯಕ ದುರ್ಗಾಂಬ ಯಕ್ಷಗಾನ ಮಿತ್ರ ಮಂಡಳಿ ಹುಕ್ಲಮಕ್ಕಿ ಇವರಿಂದ ನಡೆದ ಯಕ್ಷಗಾನ ಇಂದ್ರಜಿತು ಕಾಳಗ ಪ್ರೇಕ್ಷಕರ ಮನಗೆದ್ದಿತು. ಭಾಗವತರಾಗಿ ಗೋಪಾಲ ಭಟ್ಟ ಜೋಗಿಮನೆ, ಶಂಕರ ಭಟ್ಟ ಬ್ರಹ್ಮೂರು, ಮದ್ದಳೆಯಲ್ಲಿ ನರಸಿಂಹ ಹೆಗಡೆ ಮೂರೂರು, ಚಂಡೆಯಲ್ಲಿ ಗಜಾನನ ಹೆಗಡೆ ಕೋಣಾರೆ ಸಹಕರಿಸಿದರು. ನಾಯಕ ಹೆಗಡೆ ಕಲಗದ್ದೆ, ಡಾಕ್ಟರ್ ಶ್ರೀಪಾದ್ ಹೆಗಡೆ ಹುಕ್ಲಮಕ್ಕಿ, ಡಾಕ್ಟರ್ ಜಿಎಲ್ ಹೆಗಡೆ ಕುಮಟಾ, ಡಾಕ್ಟರ್ ಎಂಆರ್ ನಾಯಕ್, ವಿಶ್ವೇಶ್ವರ ಹಾವಗೋಡಿ, ವೆಂಕಟೇಶ ಹೆಗಡೆ ಬೊಗ್ರಿ ಮಕ್ಕಿ, ನಾಗೇಂದ್ರ ಮೂರೂರು, ಮಹಾವೀರ ಜೈನ, ಗಣಪತಿ ಹೆಗಡೆ ನೀಲ್ಕೋಡ, ಪಾಂಡು ಪಟಗಾರ ಸಂಡಳ್ಳಿ ಇತರರು ಪಾತ್ರ ವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.